ನಮಸ್ತೆ, ನಾನು ಡಾಕ್ಟರ್ ಸುಮನಾ ಭಟ್. ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ನಾವು ಈಗ ಪದೇ ಪದೇ ಕಾಣ್ಲಿಕ್ಕಿರೋ ವಿಷಯ ಏನು ಅಂತಂದ್ರೆ, ತುಂಬಾ ಜನ ನೋವು ಅನ್ಕೊಂಡ್ ಬರ್ತಾರೆ. ಕುತ್ತಿಗೆ ನೋವು ಇರಬಹುದು, ಬೆನ್ನು ನೋವು, ಸೊಂಟ ನೋವು, ಈ ತರ ನೋವು ಅನ್ಕೊಂಡ್ ಬರ್ತಾರೆ. ಆದ್ರೆ ರಿಪೋರ್ಟ್ಸ್ ತಗೊಂಡ್ ಬರ್ತಾರೆ. MRI ಇರ್ಬೋದು, ಎಕ್ಸ್ರೇ ಇರ್ಬೋದು, ಬೇರೆ ಬೇರೆ ಆದಂತಹ ಒಂದು ಬ್ಲಡ್ ರಿಪೋರ್ಟ್ಸ್ ಇರ್ಬೋದು, ಎಲ್ಲದೂ ಕೂಡ ನಾರ್ಮಲ್ ಇರತ್ತೆ. ಆದ್ರೆ ನೋವಿನಲ್ಲಿ ಮಾತ್ರ ಏನೂ ವ್ಯತ್ಯಾಸ ಕಾಣೋದಿಲ್ಲ. ತುಂಬಾ ನೋವಿನಿಂದ ಬಳಲ್ತಾ ಇರ್ತಾರೆ. ಹಾಗಾದ್ರೆ ಅವರು ಹೇಳ್ತಾ ಇರುವಂತಹ ಆ ನರ್ವಿನ ಒಂದು ಏನು ಸೆನ್ಸೇಷನ್ ಇದೆ ಅಥವಾ ಪರ್ಸೆಪ್ಷನ್ ಇದೆ, ಅದು ಸುಳ್ಳ? ಖಂಡಿತವಾಗ್ಲಿಯೂ ಇಲ್ಲ. ಆ ನೋವಿನ ಪರ್ಸೆಪ್ಷನ್ ಖಂಡಿತವಾಗಿಯೂ ಇದ್ದೇ ಇರತ್ತೆ. ಹಾಗಾದ್ರೆ ಏನು ನೋವು ಇದು? ಸೊ ಇಲ್ಲಿ ನಾವು ಎಕ್ಸ್ರೇ ಸರಿ ಇದೆ ಅಥವಾ ಏನು ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಅಂತಂದ್ರೆ ನಾವು ಏನೂ ಡಿಸೀಸ್ ಇಲ್ಲ ಅಂತ ನಾವು ಅದನ್ನ ಎತ್ತಿಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ತರಹ ಕಂಡೀಷನ್ಗೆ ನಾವು ಫೈಬ್ರೋಮಯಾಲ್ಜಿಯಾ ಅಂತ ಕರಿತೇವೆ. ಸೊ ಈ ಫೈಬ್ರೋಮಯಾಲ್ಜಿಯಾದ ಮೇನ್ ಒಂದು ಕನ್ಸರ್ನ್ ಏನು ಅಂತಂದ್ರೆ, ಇಲ್ಲಿ ನಮ್ಮ ನರಗಳು ಓವರ್ ಪ್ರೊಟೆಕ್ಟಿವ್ ಆಗಿ ಆಕ್ಟ್ ಮಾಡುವಂಥದ್ದು. ಏನಾಗತ್ತೆ, ಪೇನ್ ಪ್ರೊಸೆಸಿಂಗ್ ಅಲ್ಲಿ ನಮ್ಗೆ ತುಂಬಾ ಒಂದು ಅಬ್ನಾರ್ಮಲಿಟಿ ಕಂಡು ಬರುತ್ತೆ. ಸೊ ನಮ್ಮ ಬ್ರೈನ್ ಆಗಿರ್ಬಹುದು, ಸ್ಪೈನಲ್ ಕಾರ್ಡ್ ಆಗಿರಬಹುದು, ಇದು ಹೇಗೆ ಬಿಹೇವ್ ಮಾಡತ್ತೆ ಅಂತಂದ್ರೆ, ಒಂದು ಸಣ್ಣ ಸ್ಟಿಮ್ಯುಲೇಷನ್ ಅಥವಾ ಸ್ವಲ್ಪ ಜಾಸ್ತಿ ಆದಂತಹ ಪ್ರೆಷರ್ ಅನ್ನು ಕೂಡ ಆಂಪ್ಲಿಫೈ ಮಾಡಿ 10 times 50 times ಆಂಪ್ಲಿಫೈ ಮಾಡಿ ಸಣ್ಣ ಇರುವಂತಹ ನೋವನ್ನು ಕೂಡ ತುಂಬಾ ಜಾಸ್ತಿಯಾಗಿ ಪ್ರೋಸೆಸ್ ಮಾಡತ್ತೆ. ನಮಗೆ ಅದು ತುಂಬಾ ಹೆಚ್ಚು ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಸತ್ತೆ. ಸೊ ಎದುರಿಗಿದ್ದವರಿಗೆ ಇದು ತುಂಬಾ ಸಣ್ಣ ಪೇನ್ ಅಂತ ಅನ್ಸಿದ್ರು ಅದನ್ನ ಅನುಭವಿಸ್ತಾ ಇರುವವರಿಗೆ ಅದರ 10 times 50 times ಅದು ಮಲ್ಟಿಫೋಲ್ಡೆಡ್ ಆಗಿ ಅವರು ಆ ನೋವನ್ನ ಅನುಭವಿಸ್ತಾ ಇರ್ತಾರೆ. ಸೊ ಈ ತರದ ಒಂದು ಕಂಡೀಷನ್ಗೆ ನಾವು ಫೈಬ್ರೋಮಯಾಲ್ಜಿಯಾ ಅಂತ ಕರಿತೇವೆ. ಸೊ ಬರೇ ನರಗಳಿಗೆ ಸಂಬಂಧಪಟ್ಟಂತಹ ಕಂಡೀಷನ್ ಇದು? ಖಂಡಿತವಾಗಿಯೂ ಇಲ್ಲ. ಇದು ನಮ್ಮ ಒಂದು ಸೈಕಾಲಜಿ ಕೂಡ ಇದರಲ್ಲಿ ತುಂಬಾ ಇನ್ವಾಲ್ವ್ ಆಗಿರತ್ತೆ. ಬರೇ ನರಗಳ ಒಂದು ಓವರ್ ಸ್ಟ್ರೆಸ್ ಅಷ್ಟೇ ಅಲ್ದೇನೆ ನಮ್ಮ ಒಂದು ಆಂಗ್ಸೈಟಿ ಇರಬಹುದು, ವರ್ಕ್ ಲೈಫ್ ಅಲ್ಲಿ ಅಥವಾ ಪರ್ಸನಲ್ ಲೈಫ್ ನಲ್ಲಿ ಇರುವಂತಹ ಬೇಕಾದಷ್ಟು ಸ್ಟ್ರೆಸ್ ಗಳಿರಬಹುದು, ಹಾಗೂ ಏನು ನಮ್ಮ ನಿದ್ರೆಯ ಪ್ಯಾಟರ್ನ್ ಅಲ್ಲಿ ಏನು ಚೇಂಜಸ್ ಆಗಿರುತ್ತೆ, ದಿನ ದಿನ ಮಾಡುವಂತಹ ನೈಟ್ ಔಟ್ಗಳು ಅಥವಾ ನಿದ್ರೆ ಸರಿ ಇಲ್ಲದಿರುವಿಕೆ, ಅಷ್ಟಲ್ದೇನೆ ಯಾವಾಗ್ಲೂ ಊಟ ಮಾಡಿ ನಮ್ಮ ಶರೀರವನ್ನ, ನಮ್ಮ ಡೈಜೆಷನ್ ಅನ್ನ ನಾವು ಹದಗೆಡಿಸ್ಕೊಂಡಿರೋದು, ಇವೆಲ್ಲದನ್ನು ಕೂಡ ಈ ಫೈಬ್ರೋಮಯಾಲ್ಜಿಯಾಗೆ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಕೊಡುತ್ತೆ. ಹಾಗಾಗಿ ನಾವು ಆಯುರ್ವೇದದಲ್ಲಿ ಇದನ್ನ ಬರೀ ಒಂದು ನರದ ಒಂದು ತೊಂದರೆಯಾಗಿ ನೋಡ್ದೇನೆ, ಇದು ವಾತ ವೃದ್ಧಿಯ ಅಂದ್ರೆ ಹೆಚ್ಚಾಗಿರುವಂತಹ ವಾತ, ತಗ್ಗಿರುವಂತಹ ಒಂದು ಧಾತುಗಳ ಒಂದು ಸತ್ವ ಅಂದ್ರೆ ಧಾತು ಕ್ಷಯ ಅಂತ ನಾವು ಹೇಳ್ತೇವೆ. ಅದಷ್ಟರ ಜೊತೆಗೆ ಇಂಪೇರ್ಡ್ ಅಗ್ನಿ ಅಂದ್ರೆ ಇಲ್ಲಿ ಡೈಜೆಷನ್ ಕೂಡ ತುಂಬಾ ಏರುಪೇರಾಗಿರತ್ತೆ, ವೀಕ್ ಆಗಿರತ್ತೆ. ಇದೆಲ್ಲದರ ಜೊತೆಗೆ ಸ್ಟ್ರೆಸ್ ಹಾಗೂ ಆಂಗ್ಸೈಟಿ ಕೂಡ ತನ್ನ ಕೆಲಸವನ್ನ ಮಾಡ್ತಾ ಇರತ್ತೆ. ಸೊ ಇದು ಒಂದು ಮಲ್ಟಿ ಆಂಗಲ್ ಹಾಗೂ ಮಲ್ಟಿ ಫಂಕ್ಷನ್ ನಿಂದ ಬಂದಿರುವಂತಹ ತೊಂದರೆ ಆಗಿರುತ್ತೆ. ಇದಕ್ಕೆ ಒಂದು ಸೂಕ್ತ ಉದಾಹರಣೆಯನ್ನ ನಾವು ಕೊಡಬಹುದಾದ್ರೆ, ಹೇಗೆ ಈಗ ನಾವು ಒಂದು ಸ್ಮೋಕ್ ಡಿಟೆಕ್ಟರ್ ಅನ್ನ ಹಾಕಿರ್ತೇವೆ. ಆ ಸ್ಮೋಕ್ ಡಿಟೆಕ್ಟರ್ ಆಕ್ಚುಲಿ ಗ್ರಹಿಸಬೇಕಾಗಿರುವಂತದ್ದು ಎಲ್ಲಾದರೂ ಆಗಿರುವಂತಹ ಬೆಂಕಿಯ ಅನಾಹುತಗಳನ್ನ ಅಥವಾ ಬೆಂಕಿಯ ಒಂದು ಇರುವಿಕೆಯನ್ನ. ಆದ್ರೆ ಒಂದು ನೀವು ಊದಿನ ಬತ್ತಿ ಹಚ್ಚಿ ಅಥವಾ ಕಿಚನ್ ಅಲ್ಲಿ ಇರುವಂತಹ ಸ್ಮೋಕ್ ಡಿಟೆಕ್ಟರ್ ನೀವು ಒಂದು ಅಡಿಗೆ ಮಾಡ್ಬೇಕಾಗಿರೋ ಒಂದು ಒಗ್ಗರಣೆಯ ಸ್ಮೋಕಿಗೂ ಕೂಡ ರಿಯಾಕ್ಟ್ ಮಾಡತ್ತೆ. ನಮ್ಮ ನರಗಳು ಕೂಡ ಈ ತರ ರಿಯಾಕ್ಟ್ ಮಾಡ್ಬೇಕಾಗಿರುವಂತಹ ವಿಷಯಗಳನ್ನ ಬಿಟ್ಟು ತುಂಬಾ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಬರುವಂತದ್ದೇ ಈ ತೊಂದರೆ. ಸೊ ನಾವು ಇದಕ್ಕೆ ಕ್ಯೂರ್ ಅನ್ನ ಅಥವಾ ಇದಕ್ಕೆ ಬೇಕಾದಂತಹ ಸೊಲ್ಯೂಷನ್ ಅನ್ನ ನಾವು ಹುಡುಕ್ಲಿಕ್ಕೆ ಹೋದವಾಗ ಬೋತ್ ಅಲೋಪತಿ ಹಾಗೂ ಆಯುರ್ವೇದ ಎರಡರಲ್ಲೂ ಕೂಡ ಮಲ್ಟಿಫ್ಯಾಸೆಟೆಡ್ ಆಗಿರತ್ತೆ. ಅಂದ್ರೆ ಎಲ್ಲಾ ಕಡೆಯಿಂದಾನು ನಾವು ಅಪ್ರೋಚ್ ಅನ್ನ ಸರಿ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಆಹಾರವನ್ನ ಸರಿ ಮಾಡ್ಕೋಬೇಕು, ನಮ್ಮ ನಿದ್ರೆಯ ಪ್ಯಾಟರ್ನ್ ಅನ್ನ ಸರಿ ಮಾಡ್ಕೋಬೇಕು. ಸೆಡೆಂಟರಿ ಲೈಫ್ ಸ್ಟೈಲ್ ಅವರಾಗಿದ್ರೆ ನಿಧಾನವಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಮೆಡಿಟೇಷನ್ ಆಗಿರಬಹುದು, ಯೋಗ ಆಗಿರಬಹುದು, ಈ ತರ ಕೌನ್ಸಿಲಿಂಗ್ ಆಗಿರ್ಬಹುದು, ಈ ತರದ್ದು ಕೂಡ ಫೈಬ್ರೋಮಯಾಲ್ಜಿಯಾದಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ಆಯುರ್ವೇದ ಏನ್ ಹೇಳುತ್ತೆ? ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ಹರ್ಬ್ಸ್ ಅನ್ನ ಹೇಳಿದ್ದಾರೆ. ಸಿಂಗಲ್ ಹ್ಯಾಂಡೆಡ್ ಆಗಿ ಅದು ಫೈಬ್ರೋಮಯಾಲ್ಜಿಯಾ ಮೇಲೆ ಬಹಳಷ್ಟರ ಮಟ್ಟಿಗೆ ಒಂದು ಕೆಲಸ ಮಾಡುತ್ತೆ. ಅದರಲ್ಲಿ ಅಶ್ವಗಂಧ ಮೇನು.
ಅಶ್ವಗಂಧ ಏನಿದೆ ಅದು ಸ್ಟ್ರೆಸ್ಸಿಗಷ್ಟೇ ಅಲ್ಲದೇನೆ ನಮ್ಮ ಮಸ್ಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್, ನಮ್ಮ ಮಾಂಸಖಂಡಗಳು ಹಾಗೂ ಮೂಳೆಯ ಒಂದು ಆರೋಗ್ಯದ ಮೇಲೂ ಕೂಡ ಕೆಲಸ ಮಾಡತ್ತೆ. ಬಲ ಅಥವಾ ಕಳ್ಳಂಗಡ್ಡೆ ಗಿಡ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ. ಈ ಬಲ ಅನ್ನುವಂಥದ್ದು ನರ್ವಸ್ ಸಿಸ್ಟಮ್ ಅನ್ನ ಕಾಮ್ ಮಾಡತ್ತೆ ಹಾಗೂ ನರಿಶ್ ಮಾಡತ್ತೆ. ಶಂಖಪುಷ್ಪಿ, ಬ್ರಾಹ್ಮಿ ಮುಂತಾದ ಒಂದು ಗಿಡಮೂಲಿಕೆಗಳೇನಿದೆ ಇವು ಜೊತೆಗೆ ಜ್ಯೇಷ್ಠ ಮಧು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಇದು ಕೂಡ ಈ ನರಗಳನ್ನ ಕಾಮ್ ಮಾಡಿ ಸೂದನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ರಾಸನ, ಜಠಮಾಂಸಿ ಇಂಥವು ಡೈರೆಕ್ಟ್ ಆಗಿ ಪೈನಿನ ಮೇಲೆ ಕೆಲಸ ಮಾಡುವಂತದ್ದು. ಇದೆಲ್ಲದರ ಜೊತೆಗೆ ಏರಂಡ, ನಾವು ಔಡಲ ಗಿಡ ಅಂತ ಏನ್ ಹೇಳ್ತೀವಿ, ಈ ಔಡಲ ಗಿಡದ ಪಂಚಾಂಗವು ಕೂಡ ಬಾಹ್ಯವಾಗಿ ಹಾಗೂ ಆಂತರಿಕವಾಗಿ ಔಷಧ ರೂಪದಲ್ಲಿ ಹೊಟ್ಟೆಗೆ ತಗೊಂಡವಾಗಳನ್ನು ಕೂಡ ನಮಗೆ ಪೇನ್ ರಿಲೀಫಿಗೆ ಹೆಲ್ಪ್ ಮಾಡತ್ತೆ. ಹಾಗೂ ನಮ್ಗೆ ಒಂದು ಅದರಿಂದ ಶಾಖ ತಗೊಳ್ಳಿಕ್ಕೆ ಅಥವಾ ಒಂದು ಕಲ್ಕ ಮಾಡಿ ಬಿಸಿ ಬಿಸಿಯಾಗಿ ನೋವಿರೋ ಜಾಗದಲ್ಲಿ ಹಚ್ಚಿದವಾಗಳು ಕೂಡ ನೋವಿನ ಒಂದು ಇಳಿಕೆ ಆಗತ್ತೆ. ಆದರೆ ಈ ಔಡಲ ಗಿಡವನ್ನ ನಾವು ಔಷಧ ರೂಪದಲ್ಲಿ ಹೊಟ್ಟೆಗೆ ತೆಗೆದುಕೊಳ್ಳುವ ಮುಂಚೆ ಮುನ್ನೆಚ್ಚರಿಕೆ ತುಂಬಾ ಮುಖ್ಯ. ಎಲ್ಲರಿಗೂ ಈ ಔಡಲ ಗಿಡ ಅನ್ನುವಂಥದ್ದು ಸೂಟ್ ಆಗೋದಿಲ್ಲ. ಇನ್ನು ಪ್ರೊಸೀಜರ್ಸು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಅಪ್ರೋಚ್ ಮಾಡಬಹುದು ಸ್ಪೆಸಿಫಿಕ್ ಪಾಯಿಂಟ್ಸ್ ಅಲ್ಲಿ ಅಂತ ನೋಡಿದವಾಗ ನಮಗೆ ಇಲ್ಲಿ ನಸ್ಯ ಅಂದ್ರೆ ಮೂಗಿನಲ್ಲಿ ಹಾಕುವಂತಹ ಔಷಧಿಗಳನ್ನ ನಾವು ಇಲ್ಲಿ ಉಪಯೋಗಿಸ್ಕೋಬಹುದು. ಇದು ಸ್ಪೆಸಿಫಿಕ್ ನರ್ವ್ ಟ್ರ್ಯಾಕ್ಸ್ ನ ಟ್ರಿಗರ್ ಮಾಡತ್ತೆ. ಸೊ ಏನಲ್ಲಿ ಓವರ್ ಸೆನ್ಸಿಟಿವ್ ನರ್ವ್ಸ್ ಇದೆ, ನಮಗೆ ಅಪ್ಪರ್ 3 ರಿಂದ 4 ಏನು ನರಗಳು ಹೊರಡತ್ತೆ ಬೆನ್ನು ಹುರಿಯಿಂದ, ಈ ಎಲ್ಲದರ ಮೇಲೆ ಕೆಲಸ ಮಾಡತ್ತೆ. ಹಾಗಾಗಿ ತುಂಬಾ ಕುತ್ತಿಗೆ ನೋವು, ಭುಜದ ನೋವು, ಕೈ ನೋವು ಇದ್ದವರು ನಸ್ಯವನ್ನ ಮಾಡ್ಕೋಬಹುದು. ದಿನಚರ್ಯದಲ್ಲೂ ಕೂಡ ದಿನವೂ ಮೂಗಿನಲ್ಲಿ ಏನು ಷಡ್ಬಿಂದು ತೈಲ ಅಥವಾ ಕ್ಷೀರಬಲ ತೈಲವನ್ನ ನಸ್ಯ ರೂಪದಲ್ಲಿ ಹಾಕಿಕೊಳ್ಳಬಹುದು ಅಂತ ನಮ್ಮ ಸಂಹಿತೆಗಳಲ್ಲಿ ತಿಳಿಸಲಾಗಿದೆ. ಇಷ್ಟ ಅಲ್ಲದೇನೆ ಅಗ್ನಿಕರ್ಮ ಸ್ಪೆಸಿಫಿಕ್ ಟ್ರಿಗರಿಂಗ್ ಪಾಯಿಂಟ್ ಅಲ್ಲಿ ನಾವು ಮಾಡಿದವಾಗ ಅಗ್ನಿಕರ್ಮವನ್ನ ಅಲ್ಲಿ ಆ ಟ್ರಿಗರಿಂಗ್ ಪಾಯಿಂಟ್ ಅನ್ನ ಅದು ಅಡ್ರೆಸ್ ಮಾಡತ್ತೆ. ಅಭ್ಯಂಗ, ಮಸಾಜ್ ಮತ್ತೆ ಏನು ಸ್ಟೀಮ್ ಇದೆ ಇದು ಕೂಡ ಮಸ್ಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ಅನ್ನ ರಿಲ್ಯಾಕ್ಸ್ ಮಾಡತ್ತೆ. ಅಷ್ಟೇ ಅಲ್ಲದೇನೆ ವೆಟ್ ಕಪಿಂಗ್ ಹಾಗೂ ಡ್ರೈ ಕಪಿಂಗ್ ಕೂಡ ನಮ್ಮ ಬಸ್ತಿ ಎಂತಹ ಒಂದು ಪಂಚಕರ್ಮ ಥೆರಪಿಯೊಟ್ಟಿಗೆ ಈ ತರದ ಒಂದು ಫೈಬ್ರೋಮಯಾಲ್ಜಿಯಾ ಏನಿದೆ ಈ ತರ ಪೇನ್ ಅನ್ನ ಹಾಗೂ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡಕ್ಕೆ ನಮಗೆ ಹೆಲ್ಪ್ ಮಾಡತ್ತೆ. ಈ ತರಹದ ತೊಂದರೆಯನ್ನ ನೀವು ಕೂಡ ಫೇಸ್ ಮಾಡ್ತಾ ಇದ್ದಲ್ಲಿ ಖಂಡಿತವಾಗಿಯೂ ಒಮ್ಮೆ ಸಂಪರ್ಕಿಸಿ ಕನ್ಸಲ್ಟೇಷನ್ ಅನ್ನ ಬುಕ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ತೊಂದರೆಗೆ ಪರಿಹಾರವನ್ನ ಕಂಡುಕೊಳ್ಳಿ.